ಇವತ್ತೇನಪ್ಪ ಸ್ಪೆಷಲ್ ಅಂದರೆ 5 ಕೆ ಜಿ ಟೊಮೊಟೊ ಮಾಡಬೇಕಿತ್ತು. ಅದು ಹೆಂಗೆ ಮಾಡೋಣ ಅಂತ ಬನ್ನಿ. 2 ಕೆ ಜಿ ಈರುಳ್ಳಿ ಎತ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಂಡೆ. ಇನ್ನೊಂದು ಕಡೆ 3 ಕೆ ಜಿ ಟೊಮೊಟೊ ಎತ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊಂಡೆ. ಮತ್ತು ಒಂದು ಕಟ್ ಪುದೀನನೂ ಒಂದು ಕಟ್ ಕ್ಲೀನಾಗಿ ತೊಳೆದು ಕ್ಲೀನಾಗಿ ಕಟ್ ಮಾಡ್ಕೊಂಡೆ. ಮತ್ತು ಅದಕ್ಕೆ ಬೇಕಾದಷ್ಟು ಬಟಾಣಿಯನ್ನು ನೆನೆಸ್ಕೊಂಡಿದ್ದು. ಮತ್ತು ಇನ್ನೊಂದು ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಿತ್ತು. ಇನ್ನು ಎಲ್ಲ ತರಕಾರಿ ಎಲ್ಲ ಕಟ್ಟಿಂಗ್ ಆಯಿತು. ಇನ್ನೊಂದು ಒಲೆ ಹಚ್ಬಿಟ್ಟು ಪಾತ್ರೆ ಹಾಕಿದ್ದಾಯಿತು. ಪಾತ್ರೆಗೆ ಹಾಕಿದ ತಕ್ಷಣ 1 ಕೆ ಜಿ ಈ ಗೋಲ್ಡ್ ವಿನ್ನರ್ ಎಣ್ಣೆ ಕೂಡ ಹಾಕಿದ್ದಾಯಿತು. ಮತ್ತು ಆ ಗೋಲ್ಡ್ ವಿನ್ನರ್ ಎಣ್ಣೆ ಫುಲ್ಲು ಬಿಸಿ ಬರೋ ಕಾಯ್ಕೊಂಡಿದ್ದೆ. ಆ ಬಿಸಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇನ್ನೇನು ಎಣ್ಣೆ ಕಾದೇ ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಕ್ಲೀನಾಗಿ ಅದನ್ನು ಹಾಕಿದ್ದಾಯಿತು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾದಿದ ತಕ್ಷಣ ಈರುಳ್ಳಿಯನ್ನು ಅದಕ್ಕೆ ಹಾಕಿದೆ. ಮತ್ತು ಈರುಳ್ಳಿ ಎಲ್ಲ ಕ್ಲೀನಾಗಿ ಅದಕ್ಕೆ ಬಗ್ಸಿದ್ದಾಯಿತು. ಮತ್ತು ಈರುಳ್ಳಿ ಬಗ್ಸಿದ ತಕ್ಷಣ ಇನ್ನೇನು ಪುದೀನನೂ ಆಯಿತು. ಆ ಪುದೀನನೂ ಹಾಕ್ತಾಯಿದ್ದೆ ನಿಧಾನವಾಗಿ. ಮತ್ತು ಹಾಕಿದ ತಕ್ಷಣ ಒಂದು ಕಡೆಯಿಂದ ಕ್ಲೀನಾಗೋದು ಸ್ವಲ್ಪ ರೋಸ್ಟ್ ಆಗಬೇಕಿತ್ತು. ರೋಸ್ಟ್ ಆಗಲಿ ಅಂತ ನಾನು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೆ ಒಂದು ಕಡೆಯಿಂದ. ಮತ್ತು ಅದು ರೋಸ್ಟ್ ಆಯಿತು. ಮತ್ತು ಗರಂ ಮಸಾಲನ ಎಲ್ಲ ಆ್ಯಡ್ ಮಾಡಿದೆ. ಮತ್ತು ಸ್ವಲ್ಪ ಗೋಡಂಬಿನೂ ಹಾಕಿದ್ದೆ. ಗೋಡಂಬಿ ಹಾಕಿದ ತಕ್ಷಣ ಬಟಾಣಿ ಇತ್ತಲ್ಲ, ಬಟಾಣಿ ಎಲ್ಲ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡೆ. ಇನ್ನೇನು ಇದು ರೋಸ್ಟ್ ಆಯ್ತಲ್ಲಪ್ಪ ಅನ್ನೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊಂಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹೊತ್ತು ಕ್ಲೀನಾಗಿ ಅದನ್ನು ಹಾಕಿದ್ದು. ಮತ್ತು ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಅದಕ್ಕೆ ಹಾಕಬೇಕು. ಉಪ್ಪು ಹಾಕಿದ ತಕ್ಷಣ ಟೊಮೊಟೊನೂ ಹಾಕಿದೆ. ಟೊಮೊಟೊನೂ ಹಾಕ್ಬಿಟ್ಟು ಟೊಮೊಟೊ ಕ್ಲೀನಾಗಿ ಕರಗೋರು. ಮತ್ತು ಅದಕ್ಕೆ ಬೇಕಾಗಿರೋ ಚಿಕನ್ ಮಸಾಲ, ಮಟನ್ ಮಸಾಲ, ಧನಿಯಾ ಪುಡಿ ಮತ್ತು ಸ್ವಲ್ಪ ಹಾಕ್ಕೊಂಡು ಇನ್ನೇನಪ್ಪ ನಾನು 1 ಕೆ ಜಿ 5 ಕೆ ಜಿ ಅಕ್ಕಿನ ಆಲ್ರೆಡಿ ನೆನೆಸ್ಕೊಂಡಿದ್ದೆ. ಮತ್ತು ನೆನೆಸ್ಕೊಂಡಿರೋದನ್ನೆಲ್ಲ ಕ್ಲೀನಾಗಿ ಫಿಲ್ಟ್ರ್ ಮಾಡಿ ಆಲ್ರೆಡಿ ನೀರು ಕಾಯಿಸ್ಕೊಂಡು ಒಂದು ಬಕೆಟ್ಗೆ 2 ಬಕೆಟ್ ನೀರು ಹಾಕ್ಕೊಂಡು ಒಂದು 10 ನಿಮಿಷ ದಮ್ ಕಟ್ಟಿದೆ. ಮತ್ತು ಉಪ್ಪು ಖಾರ ಚೆಕ್ ಮಾಡಿಕೊಂಡು ನೋಡಿದೆ. ಮತ್ತು ಲಾಸ್ಟಲ್ಲೆಲ್ಲ ಆದಮೇಲೆ ದಮ್ ಕಟ್ಕೊಂಡು ಕ್ಲೀನಾಗಿ ಲಾಸ್ಟಲ್ಲಿ ಸ್ವಲ್ಪ ನಂದಿನಿ ತುಪ್ಪನೂ ಸ್ವಲ್ಪ ಬಿಟ್ಟಿದ ತಕ್ಷಣ ಒಂದು ಅರ್ಧ ಅವರ್ ಬಿಟ್ಬಿಟ್ಟೆ. ಮತ್ತು ಲಾಸ್ಟ್ ಅದರಲ್ಲಿ ಬಿಟ್ಟಮೇಲೆ ಟೊಮೊಟೊ ಮಾತ್ರ ಸೂಪರಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್.